ಕಣ್ಮುಚ್ಚಿ ಕುಳಿತ ಪುರಸಭೆ ಆಡಳಿತ ಹಿಂದೂ ರುದ್ರಭೂಮಿ ಅವ್ಯವಸ್ಥೆ. ಹಿಂದೂ ರುದ್ರಭೂಮಿ ಮೂಲಭೂತ ಸೌಕರ್ಯ ಒದಗಿಸದೆ ಅವಸಾನದಂಚಿಗೆ ಸಾಗ್ತಾ ಇದೆ. ಮಾಗಡಿ ಪಟ್ಟಣದ ಸ್ಮಶಾನ ಜಾಗವು ಸರಿಸುಮಾರು ಎಕರೆ ಜಾಗ ಹೊಂದಿದ್ದು, ಪುರಸಭೆ ಆಡಳಿತ ಸ್ಮಶಾನ ಸ್ವಚ್ಛಗೊಳಿಸಲು ಸಂಪನ್ಮೂಲದ ಕೊರತೆ ಇರಬೇಕೇನೋ ಅಂತ ಜನಸಾಮಾನ್ಯರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಪಿತೃಪಕ್ಷ ಬಂತೆಂದರೆ ಹಿರಿಯರಿಗೆ ಧೂಪ ಹಾಕುವುದು ತಲೆಮಾರಿಂದ ಬಂದಿದೆ. ಪಿತೃಪಕ್ಷದ ಸಮಯದಲ್ಲಿ ಮರಣದ ನಂತರ ಆತ್ಮವು ನೇರವಾಗಿ ಪಿತೃಲೋಕವನ್ನ ತಲುಪುತ್ತವೆ ಹಾಗೂ ಪೂರ್ವದೊಂದಿಗೆ ಸ್ಥಾನ ಪಡೆಯುತ್ತದೆ ಅಂತ ನಂಬಲಾಗಿದೆ. ಈ ದಿನಗಳಲ್ಲಿ ಪಿತೃಪಕ್ಷದ ಪ್ರಾರಂಭದಲ್ಲಿ ಪಟ್ಟಣವಾಸಿಗಳು ಸ್ಮಶಾನಕ್ಕೆ ಬಂದು ವಂಶಜರ ಗೋರಿಗಳಿಗೆ ಪೂಜೆ ಸಲ್ಲಿಸುವುದು ಉಂಟು. ಆದರೆ ಸ್ಮಶಾನದ ವಿಪರ್ಯಾಸ ಜಂಗಲ್ ಕಟಿಂಗ್ ಕಾಣದೆ ಗಿಡ ಗಂಟೆಗಳಿಂದ ಕೂಡಿದೆ. ಪೂಜೆ ಸಲುವಾಗಿ ಬರುವಂತಹ ಜನಸಾಮಾನ್ಯರಿಗೆ ಕಾಲಿಡಲು ದಾರಿ ಇಲ್ಲದಂತಾಗಿದೆ. ಬೇಲಿ ಬೆಳೆದ ಕಾರಣ ವಿಷ ಜಂತುಗಳು ಹಾವು ಚೇಳು ವಾಸ ಮಾಡಲು ಪ್ರಾರಂಭಿಸಿ ಬದುಕನ್ನ ಕಟ್ಟಿಕೊಳ್ತಾ ಇವೆ. ಈ ಜಾಗದಲ್ಲಿ ಮನುಷ್ಯ ಸಂಚರಿಸಿದರೆ ಹುಳ ಅಪ್ಪಟೆ ಕೀಟ ಬಿಡುತ್ತವೆ ಅಂತ ಯಕ್ಷ ಪ್ರಶ್ನೆಯಾಗಿದೆ. ಸಂಜೆಯ ವೇಳೆ ಮಶಾನವು ಬೀದಿ ದೀಪಗಳಿಲ್ಲದೆ ಕಾಡಂತೆ ಕಾಣ್ತಾ ಇದೆ. ಇನ್ನು ಮದ್ಯಪಾನ ಪ್ರಿಯರಿಗಂತೂ ಇದು ವಾಸ ಸ್ಥಳವಾಗಿದೆ ಎಂದರೆ ತಪ್ಪಾಗಲಾರದು. ಇದಕ್ಕೆಲ್ಲ ಕಡಿವಾಣ ಹಾಕಿ ಕಡಿಮೆ ಯಾವಾಗ ಬೀದಿ ದೀಪ ವ್ಯವಸ್ಥೆ ಯಾವಾಗ ಅಧಿಕಾರಿಗಳೇ? ಈ ರುದ್ರಭೂಮಿಯ ಸುತ್ತ ಜಂಗಲ್ ಕಟ್ಟಿಂಗ್ ಕಂಡು ವರ್ಷಗಳೇ ಕಳೆದಿವೆ. ಬೆಸ್ಕಾಂ ಇಲಾಖೆಯಂತೂ ಕೇಳಬೇಡಿ, ಕಂಬಕ್ಕೆ ಗಿಡಗಳು ಬೆಳೆಯಂತೆ ಹಬ್ಬಿದೆ. ಆದ್ರೂ ಕೂಡ ಕುರುಡ ಜಾಣತನದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಗತ್ಯ ಅನುಕೂಲ ಸೃಷ್ಟಿಸುವ ಹೊಣೆಯನ್ನ ಕಾರ್ಯವು ಮುಖವಾಗಿ ತುರ್ತವಾಗಿ ಹಿಂದೂ ರುದ್ರಭೂಮಿಗೆ ಮೂಲಭೂತ ಸೌಲಭ್ಯ ಒದಗಿಸ್ತಾರಂತ ಕಾದು ನೋಡಬೇಕಾಗಿದೆ.